ಹಿಂದೂ ಹೆಣ್ಣು ಮಗಳೊಬ್ಬಳು 4ನೇ ಮಗುವಿಗೆ ಜನ್ಮ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನ ಹುಡುಕಿ 21,000 ಹಣವನ್ನು ಕೊಡಲಾಗಿದೆ. 4ನೇ ಮಗುವಿಗೆ ಜನ್ಮ ಕೊಟ್ಟರೆ 21,000 ಹಣ. ಹಿಂದೂ ರಕ್ಷಾ ದಳದಿಂದ ಹಣ ವಿತರಣೆ. ಹಿಂದೂ ರಕ್ಷಾ ದಳ ಅಂತ ಹೇಳಿ ಒಂದು ಸಂಘಟನೆ, ಇದು ನಮ್ಮ ರಾಜ್ಯದಲ್ಲಿ ನಡೆದಿರೋದಲ್ಲ. ಪಿಂಕಿ ಚೌಧರಿ ಎಂಬ ವ್ಯಕ್ತಿಯಿಂದ ಹಣ ವಿತರಣೆ. ಚೌಧರಿ ಅನ್ನೋ ಒಬ್ಬ ರಕ್ಷಾ ದಳ, ಹಿಂದೂ ರಕ್ಷಾ ದಳ ಸಂಘಟನೆಯ ಕಾರ್ಯಕರ್ತ. ಇನ್ನೇನಾದ್ರೂ ನೀವು 5ನೇ ಮಗುವಿಗೆ ಜನ್ಮ ಕೊಟ್ರೆ 31,000 ರೂಪಾಯಿ ಕೊಡ್ತೀವಿ, ಒನ್ ಟೈಮ್ ಪೇಮೆಂಟು. ಇನ್ನು ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಾ ಅಂತ ಕೇಳಿದ್ರೆ ಚೌಧರಿ ಇಲ್ಲ. ನೀವು 5ನೇ ಮಗುವಿಗೆ ಜನ್ಮ ಕೊಟ್ರೆ ನೋಡಿ, ಈಗಿನ ವರ್ತಮಾನದ ಆಹಾರ ಪದ್ಧತಿ. का शुल्क दे रहे हैं, एक बार देख लो, एक बार देखो आप। अच्छा, आपको मैं एक बात कहनी चाह रहा हूँ, आप लोग समझना, हम लोगों ने कहा था चौथे बच्चे पर 21,000, 5वें बच्चे पर 31,000। हमें सारे भाई, हम चाहते हैं कि हमारे परिवारों का मनोबल बढ़े और हमारे परिवार बढ़े, सनातन धर्म के परिवार बढ़ेंगे तभी ये भारत सुरक्षित रहेगा, नहीं तो नहीं रहेगा। इसी क्रम में आप ये देखिए, ये बच्ची हुई है और अभी हम इसको, इसके मम्मी माता पिता हैं, ये 3 बेटियां हैं और तीनों बेटियां पूरी संस्कारी हैं, भगवत गीता भी याद है और सारी तरीके, मतलब हमने बात की है, बड़ा अच्छा लग रहा है। तो मैं चाहता हूं आप सभी को जानकारी होनी चाहिए, हिंदू मुद्दा जिहादियों से लड़ रहा है, हम कहते भी हैं और लड़ भी रहे हैं। बढ़ाने के लिए हम अपने बच्चों को 21,000 का शुल्क दे रहे हैं माता पिता को। ये आपने गिन लिए, ये आपके हो गए। जय श्री राम, जय श्री राम, जय काराए वीर बजरंगे, हर हर महादेव। ಇದು ಹಿಂದೂ ರಕ್ಷಾ ದಳದ ಮುಖಂಡ ಚೌಧರಿ ಹೇಳಿಕೆ. ಆ ಹೆಣ್ಣು ಮಗಳು ಪಾಪ ನೋಡಿ, ಯಾವುದೇ ಧರ್ಮದ ಹೆಣ್ಣು ಮಕ್ಕಳಾಗಲಿ, ತಾಯಿತನ ಅನ್ನೋದು ಮಕ್ಕಳು ಜನನ ಆದಮೇಲೆ ತಾಯಿತನ ಅನುಭವ ಆಗೋದು. ಎಷ್ಟು ಮಕ್ಕಳಿಗೆ ಬೇಕಾದರೂ ಜನ್ಮ ಕೊಡೋ ಸ್ವಾತಂತ್ರ್ಯ ಇದೆ, ಆದರೆ ಅವರ ಗರ್ಭದ ತೀವ್ರತೆ ಅಥವಾ ಗರ್ಭದ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಯಾವುದೇ ಧರ್ಮ ಆಗಿಲ್ಲ, ಆದರೆ ಇದು ಒತ್ತಡ ಆಗಬಾರ್ದು. ನನಗೆ ಎಷ್ಟು ಮಕ್ಕಳು ಬೇಕು ಅನ್ನೋದು ಪತ್ನಿ ಗಂಡ ತೀರ್ಮಾನ ಮಾಡಬೇಕು, ಯಾವನೋ ಬೀದಿಲಿ ಹೋಗೋನಲ್ಲ. ಹಿಂದೂ ರಕ್ಷಾ ದಳದಿಂದ ಈ ತರಹದ ಹಣ ವಿತರಣೆ, ಆದರೆ ಇದು ಒತ್ತಡ ಆಗಬಾರ್ದು, ಬಲವಂತ ಹೇರಬಾರ್ದು. ಒಟ್ಟಾರೆ 4ನೇ ಮಗುವಿಗೆ ಜನ್ಮ ಕೊಟ್ಟಂತಹ ಹೆಣ್ಣು ಮಗಳಿಗೆ 21,000 ಬಹುಮಾನ ಕೊಟ್ಟ ಹಿಂದೂ ರಕ್ಷಾ ದಳ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.